ಆಮೇಲೆ ಇನ್ನೊಂದು ಏನಂದರೆ ಇನ್ಸ್ಕ್ರಿಪ್ಷನ್ಸ್ ಡಿಪಾರ್ಟ್ಮೆಂಟಿಗೆ ಹೋದಾಗ ಶಾಸನಗಳ ಅಧ್ಯಯನದಲ್ಲಿ ಅಲ್ಲಿ ಅವರು ಸರ್ ಈ ಶಾಸನಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಕೆಲವೊಂದು ಶಾಸನಗಳ ಯಾವ ರೀತಿ ಇದ್ದರು, ಶಾಸನಗಳಂದರೆ ಕೇವಲ ಏನು ವಿಜಯದ ಸಂಕೇತವಾಗಿ ಅಥವಾ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಕ್ಕಾಗಿ ಬರೀ ಈ ಥರದ ವಿಷಯಗಳನ್ನು ಮಾತ್ರ ಅಲ್ಲದೆ ಮೆಡಿಸಿನ್ ಬಗ್ಗೆ ಮತ್ತು ಅತ್ತೆ ಸೊಸೆಗಳ ಬಗ್ಗೆ ಪ್ರಾಣಿಗಳ ಬಗ್ಗೆಯೂ ಶಾಸನಗಳಲ್ಲಿ ತಿಳ್ಕೊಬೋದು ಅಂತ ಹೇಳಿದರು. ಅದರಲ್ಲಿ ಒಂದು ಶಾಸನದ ಬಗ್ಗೆ ಏನಂದರೆ ಒಂದು ಮಂಡ್ಯದಲ್ಲಿ ಬರ್ತಕ್ಕಂಥ ಒಂದು ಶಾಸನ ಬಗ್ಗೆ ಹೇಳಿದರು. ಅಲ್ಲಿ ಏನಂದರೆ ಒಂದು ನಾಯಿಗೋಸ್ಕರ ಶಾಸನನ ಹಾಕ್ಸಿರೋದು ಹೇಳಿದರು. ಆಮೇಲೆ ಒಂದು ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ಹೇಳಿದರು. ಅಂದರೆ ಜೈನ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಸತ್ತೋಗ್ತಾರೆ ಇಬ್ಬರು ಅತ್ತೆ ಸೊಸೆರು. ಅಂದರೆ ಅತ್ತೆ ಸಲ್ಲೇಖನ ವ್ರತ ಸ್ವೀಕರಿಸಿ ಸತ್ತಿರೋದ್ರಿಂದ ಸೊಸೆನು ತನ್ನ ಅತ್ತೆ ಸಲ್ಲೇಖನ ವ್ರತವನ್ನು ಸ್ವೀಕರಿಸಿ ಸಾಯೋದ್ರ ಬಗ್ಗೆ ಹೇಳಿದರು. ಅದಾದಮೇಲೆ ಇನ್ನೊಂದು ಶಾಸನದ ವಿಶೇಷತೆ ಏನಂದರೆ ವಿಜಯನಗರದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ಕೆತ್ತಿಸಿರ್ತಕ್ಕಂಥ ಶಾಸನ ಏನಂದರೆ ಹೃದಯ ರೋಗದ ಬಗ್ಗೆ. ಅಂದರೆ ಹೃದಯ ರೋಗದ ಬಗ್ಗೆ ಅಂದರೆ ಮೆಡಿಸಿನ್ ಬಗ್ಗೆ ಏನು ಹೇಳಿಲ್ಲ, ಬಟ್ ಹೃದಯ ರೋಗವನ್ನು ನಿವಾರಣೆ ಮಾಡಿದ್ರು ಅನ್ನೋದು ಒಂದು ಶಾಸನದ ಬಗ್ಗೆ ಹೇಳಿದರು. ಅದಾದಮೇಲೆ ಶಾಸನಗಳ ವಿಶೇಷತೆ ಅಂದರೆ ಅಲ್ಲಿ ಏನಂದರೆ ಬುಕ್ಕರಾಯನ ಕಾಲದಲ್ಲಿ ಶಾಸನವನ್ನು ಹಾಕ್ಸಿರೋದು ಏನು ವಿಶೇಷತೆ ಅಂದರೆ ಅಲ್ಲಿ ಏನು ಸಿಂಬಲಕ್ಕಾಗಿ ಏನು ಯೂಸ್ ಮಾಡಿಲ್ಲ. ಸೂರ್ಯಚಂದ್ರನ ಚಿತ್ರಗಳು ಮತ್ತು ಶಾಸನದ ಬಗ್ಗೆ ಬರ್ತಿದ್ದಾರೆ ಅಷ್ಟೇ. ಸೂರ್ಯಚಂದ್ರನ ಚಿತ್ರಗಳನ್ನು ಯಾಕೆ ಹಾಕಿದ್ದಾರೆ ಅಂದರೆ ಸೂರ್ಯಚಂದ್ರ ಇರೋವರೆಗೂ ಅಂದರೆ ಈ ಭೂಮಿ ಇರೋವರೆಗೂ ಏನಂದರೆ ಈ ಶಾಸನಗಳು ಅಜರಾಮರವಾಗಿರ್ತವೆ. ಆ ಶಾಸನಗಳು ಇದ್ದಷ್ಟು ಕಾಲ ಏನಂದರೆ ಅವರ ಇತಿಹಾಸ ಅಜರಾಮವಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಾದಮೇಲೆ ಏನಂದರೆ ಶಾಸನಗಳಲ್ಲಿ ಇನ್ನೂ ವಿಶೇಷವಾಗಿ ನೋಡೋದಾದರೆ ನಾವು ಕೇವಲ ಏನು ಬಂಡೆಗಲ್ಲು ಶಾಸನ, ಶಿಲಾಶಾಸನಗಳು ಅಷ್ಟೇ ಅಲ್ಲದೆ ಮಡಿಕೆ ಮೇಲೆ ಶಾಸನಗಳನ್ನು ಮತ್ತು ತಾಮ್ರದ ಹಾಳೆಗಳ ಮೇಲೆ ಶಾಸನಗಳನ್ನು ಮತ್ತು ಇಟ್ಟಿಗೆ ಮೇಲೆ ಶಾಸನಗಳನ್ನು ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಶಾಸನಗಳನ್ನೆಲ್ಲ ನೋಡ್ಬೋದು. ಶಾಸನಗಳ ಅಧ್ಯಯನವನ್ನು ತಿಳ್ಕೊಂಡು ಹೋದರೆ ಅಂದರೆ ಎಪಿಗ್ರಫಿ ಅಂದರೆ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ತಾರೆ. ಶಾಸನಗಳ ಅಧ್ಯಯನವನ್ನು ಏನಂತೀವಿ ಎಪಿಗ್ರಫಿ ಅಂತ ಹೇಳ್ತೀವಿ. ಅದಾದಮೇಲೆ ಶಾಸನಗಳು ಅದನ್ನು ಹಸ್ತಪ್ರತಿ ಡಿಪಾರ್ಟ್ಮೆಂಟ್ ಅಂತ ಇದೆ ಹಂಪಿ ಯೂನಿವರ್ಸಿಟಿಲಿ. ಹಸ್ತಪ್ರತಿ ಡಿಪಾರ್ಟ್ಮೆಂಟ್ ಅಂದರೆ ಮನುಸ್ಕ್ರಿಪ್ಟ್ಸ್ ಅಂದರೆ ರಿಟರ್ನ್ ಒರಿಜಿನಲ್ ಫಾರ್ಮ್ ಆಫ್ ರಿಟರ್ನ್ ಸ್ಕ್ರಿಪ್ಟ್ಸ್ ಅಂದರೆ ಏನು ಕುಮಾರವ್ಯಾಸರು ಅವರೆಲ್ಲ ಬರ್ತಿರ್ತಕ್ಕಂಥ ಒರಿಜಿನಲ್ ಫಾರ್ಮ್ ಅವರು ತಾಳೆಗರಿ ಮೇಲೆ ಎಲ್ಲ ಬರೆದಿರೋಲ್ಲ ಅವು ಹಸ್ತಪ್ರತಿಗಳು. ಅವರ ಹಸ್ತ ಅಂದರೆ ಕೈಯಲ್ಲಿ ಬರೆದಿರ್ತಕ್ಕಂಥ ಪ್ರತಿಗಳು ಹಾಗೇ ಇದ್ದಾವೆ. ಅಂದರೆ ಅವನ್ನೆಲ್ಲ ಏನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಬಟ್ ನಾವು ಹೋದಾಗ ಏನಂದರೆ ಅದು ಡಿಪಾರ್ಟ್ಮೆಂಟ್ ಓಪನ್ ಇರಲಿಲ್ಲ. ಬಟ್ ನನಗೆ ಕೆಲವೊಂದು ಅದ್ರ ಬಗ್ಗೆ ತಿಳಿಯೋದಿರೋದು ಅದೇ ಅವು ಒರಿಜಿನಲ್ ಟೆಕ್ಸ್ಟ್ ಏನಿರ್ತಾವೋ ಅದನ್ನು ಏನು ಮಾಡ್ತಾರೆ ಹಳೆಗನ್ನಡದಲ್ಲಿರ್ತಕ್ಕಂಥವನ್ನ ಹೊಸ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಅವನ್ನ ಅಕ್ಷರಗಳನ್ನು ಕಂಡುಹಿಡಿದ್ಬಿಟ್ಟು ಅದು ಟೆಕ್ಸ್ಟ್ ಬುಕ್ ಹೊಸದಾಗಿ ಪ್ರಿಂಟ್ ಮಾಡೋದು ಈ ಥರ ಮಾಡ್ತಾರೆ ಹಸ್ತಪ್ರತಿಗಳು. ಅದಾದಮೇಲೆ ನಾವು ಇನ್ನೊಂದೇನೆಂದರೆ ಅಮ್ಮ ಕಾರಂಜಿ ಹತ್ರ ಹೋಗಿದೆ. ಅಮ್ಮ ಕಾರಂಜಿ ಹತ್ರ ಏನಿದೆ ಅಮ್ಮನ ಮೂರ್ತಿಯನ್ನು ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿ ನಾವೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ಮತ್ತು ಅದಾದಮೇಲೆ ಏನು PhD ಡಾಕ್ಟರೇಟ್ ಪ್ರದಾನ ಮಾಡ್ತಾರಲ್ಲ ಅದು ಸಭಾಂಗಣಕ್ಕೆ ಹೋಗಿದ್ವಿ. ಅಲ್ಲಿ ಸ್ಟೇಜ್ ಹತ್ರ ಹೋಗಿದ್ವಿ. ಅದಾದಮೇಲೆ ಅಲ್ಲಿ ಇರ್ತಕ್ಕಂಥ ಉದ್ಯಾನವನದಲ್ಲೆಲ್ಲ ಹೂಗಳಿಗೆಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಅದು ಏನಂದರೆ ನಾವು ಬೇಸಿಗೆಯಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ, ಅದರಲ್ಲೂ ನಮ್ಮ ಬಳ್ಳಾರಿ ಸೈಡೆಲ್ಲ ಬಿಸಿಲು ಜಾಸ್ತಿನೇ ಇರುತ್ತೆ. ಮಳೆಗಾಲದಲ್ಲಿ ಹೋಗಿದ್ರೆ ಫುಲ್ ಎಂಜಾಯ್ ಮಾಡ್ತೀವಿ, ಇನ್ನೂ ಚೆನ್ನಾಗಿರ್ತಿತ್ತು ವಾತಾವರಣ ಅನಿಸುತ್ತೆ. ಬಟ್ ನಾವು ಬಿಸಿಲಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಇದು ಅನಿಸಿತ್ತು. ಅದಾದ ನಂತರ ನಾವು ಹಂಪಿ ಯೂನಿವರ್ಸಿಟಿ ಲೈಬ್ರರಿಗೆ ಹೋಗಿದ್ವಿ. ಲೈಬ್ರರಿಯಲ್ಲಿ ನೋಡಿದ್ವಿ. ಅಂದರೆ ಲೈಬ್ರರಿ ನಾವು ಈಗ ಒಂದು 3 ಸಲ ಹೋಗಿದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿದೆ ಲೈಬ್ರರಿ, ಸುತ್ತಮುತ್ತ ವಾತಾವರಣ ಆಗಿರ್ಬೋದು, ಒಳಗಡೆ ಬುಕ್ಸ್ ಆಗಿರ್ಬೋದು. ಅದಾದಮೇಲೆ ಹಂಪಿ ಯೂನಿವರ್ಸಿಟಿ ಗೆಸ್ಟ್ ಹೌಸಿಗೆ ಹೋಗಿದ್ವಿ. ಅಂದರೆ ಗೆಸ್ಟ್ ಹೌಸಲ್ಲೂ ಅಂದರೆ ಒಂದು ಹಂಪಿ ಯೂನಿವರ್ಸಿಟಿ ಯಾವ ರೀತಿ ಅಂದರೆ ಹಂಪಿಯಲ್ಲಿರ್ತಕ್ಕಂಥ ಕೆಲವು ಕೆತ್ತನೆಗಳು ಅದೇ ರೀತಿಯಲ್ಲಿ ಇದು ಮಾಡಿದ್ದಾರೆ. ಅಲ್ಲಿ ಹೋದರೆ ಏನೋ ಒಂಥರ ಸರೈನ್ ಎನ್ವೈರ್ಮೆಂಟ್ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ, ಏನೋ ಒಂಥರ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅಲ್ಲಿಂದ ನಾವು ಹಂಪಿಗೆ ಹೋದ್ವಿ. ಹಂಪಿ ಹೋಗಿ ಅಲ್ಲಿ ವಿರೂಪಾಕ್ಷ ಟೆಂಪಲ್ ಹೋಗಿದ್ವಿ. ವಿರೂಪಾಕ್ಷ ಟೆಂಪಲ್ಗೆ ಹೋಗಿ ವಿರೂಪಾಕ್ಷನ ದರ್ಶನ ಮಾಡಿಕೊಂಡು ಅದಾದಮೇಲೆ ಪಕ್ಕದಲ್ಲಿ ಅರಿತಕ್ಕಂಥ ತುಂಗಭದ್ರಾ ನದಿಗೆ ಹೋಗಿ ಮುಗಿಸ್ಕೊಂಡು ಮತ್ತೆ ಏನು ವಿರೂಪಾಕ್ಷ ಟೆಂಪಲಲ್ಲಿ ವಿಶೇಷವಾಗಿ ಹೇಳೋದಾದರೆ ಲಕ್ಷ್ಮಿ ಆನೆ, ನಮ್ಮ ಲಕ್ಷ್ಮೀ ಇದ್ದಾಳಲ್ಲ ಅವ್ರ ದರ್ಶನ ಆಯಿತು. ಅದಾದಮೇಲೆ ಅಲ್ಲಿಂದ ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಉಗ್ರ ನರಸಿಂಹ, ಬಡವಲಿಂಗ ಇವನ್ನೆಲ್ಲ ನೋಡ್ಕೊಂಡು ಮತ್ತೆ ಹಿಂದಿರುಗಿದ್ವಿ. ನಮ್ಮೂರ ಬಗ್ಗೆ
ಬಗ್ಗೆ ನಾವೇ ಮಾತಾಡೋದು ತುಂಬ ಖುಷಿ. ಅದರಲ್ಲೂ ನನಗೆ ನನ್ನ ಹೆಮ್ಮೆ ಹಂಪಿ, ವಿಜಯನಗರ. ನಾನು ವಿಜಯನಗರದಿಂದ ಬಂದಿರೋಳು. ನನ್ನೂರಿನ ಬಗ್ಗೆ ನನಗೆ ಅದರಲ್ಲೂ ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡೋದಕ್ಕೆ ಕೇಳಿರೋದ್ರಿಂದ ನನಗೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ಭವ್ಯ ಅವರೇ. ನಿಮಗೂ ಧನ್ಯವಾದಗಳು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು.